Hi guys, welcome to my YouTube ಚಾನೆಲ್ ಕಾಮರ್ಸ್ ಡಿವೈನ್. ಇವತ್ತು ನಾವು ಆ, ಏನು ಅಪ್ಲಿಕೇಶನ್ ನಾವು ಹಾಕಿ ಎಕ್ಸಾಮ್ ಬರೆದು ರಿಸಲ್ಟ್ ಬಂದಿದೆ, ಈಗ ಪ್ರಾವಿಷನ್ ರಿಸಲ್ಟ್ ಬಂದಿದೆಯಲ್ಲ. ಸೊ ಆಫ್ಟರ್ ಫೈನಲ್ ರಿಸಲ್ಟ್ ನಾವು ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ, ಸೊ ಅವರಿಗೆ ಏನು ಪ್ರತಿ ಇನ್ ದ ಸೆನ್ಸ್ ವಾಟ್ ಈಸ್ ಅ ಕಾಪೀಸ್ ದಟ್ ಯು ವಾಂಟ್ ಟು ಸಬ್ಮಿಟ್ ಫಾರ್ ಅ ಕೆ ಏನು ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಬಿಫೋರ್ ದಟ್, ಇದು ಪ್ರೊವಿಷನಲ್ ಕೀ ಆನ್ಸರ್ಸ್, ಪ್ರೊವಿಷನಲ್ ಸಾರಿ ಪ್ರೊವಿಷನಲ್ ರಿಸಲ್ಟ್ಸ್ ಆಗಿರೋದ್ರಿಂದ ವಿ ವಾಂಟ್ ಟು ವೇಟ್ ಫಾರ್ ಅ ಫೈನಲ್ ರಿಸಲ್ಟ್ಸ್. ಸೊ ಫೈನಲ್ ರಿಸಲ್ಟ್ಸ್ ಅವರು ಯಾವ ತರ ಕೊಡ್ಬೋದು ಅಂದ್ರೆ, ಒಂದು ಈಗ ಕೊಟ್ಟಿದಾರಲ್ಲ, ಸೊ ಅದನ್ನೇ ಫೈನಲ್ ರಿಸಲ್ಟ್ಸ್ ತರ ಶೀಟ್ ಕೂಡ ಬಿಡ್ಬೋದು ವಿತ್ ಯುವರ್ ರಿಜಿಸ್ಟರ್ಡ್ ನಂಬರ್ಸ್. ಅದರ್ವೈಸ್ ಮಾಮೂಲಿ ನಾವು ಬೇರೆ ರಿಸಲ್ಟ್ಸ್ ನೋಡ್ತೀವಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಮ್ಮ ರಿಜಿಸ್ಟರ್ ನಂಬರ್ಸ್ ಹಾಕಿ ಏನ್ ರಿಸಲ್ಟ್ಸ್ ನೋಡ್ತೀವಲ್ಲ ಆ ತರನು ಕೂಡ ಕೊಡ್ಬೋದು. ಅದಾದ ನಂತರ ಫೈನಲ್ ರಿಸಲ್ಟ್ ಆದ ನಂತರ ದೇರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಿವಿಗೆ ಅವರು ಕಾಲ್ಫರ್ಮ್ ಮಾಡ್ತಾರೆ. ಡಿವಿ ನಂಗನ್ಸುತ್ತೆ ಪೋಸ್ಟ್ ಮೂಲಕ ಕಳಿಸ್ಬೇಕಾಗತ್ತೆ. ಸೊ ದಿಸ್ ಇಸ್ ಅ ಥಿಂಗ್. ಸೊ ಏನೇನ್ ಕಳಿಸ್ಬೇಕಾಗತ್ತೆ ನಾವು ಪೋಸ್ಟ್ ಮೂಲಕ ಅಂತ ನೋಡೋಣ ಬನ್ನಿ. ಸೊ ಅರ್ಜಿಯ ಒಂದು ಪ್ರತಿ ಅಂದ್ರೆ ನೀವು ಏನ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದ್ರದ್ದು ಒಂದ್ ಕಾಪಿ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಇಫ್ ಇನ್ ಕೇಸ್ ನೀವು ಅರ್ಜಿಯ ಪ್ರತಿ ಕಳ್ಕೊಂಡಿದ್ರೆ, ವೆಬ್ಸೈಟ್ ಅಲ್ಲಿ ಅರ್ಜಿಯ ಪ್ರತಿನ ನೀವು ಡೌನ್ಲೋಡ್ ಮಾಡ್ಕೊಬಹುದು, ಅದಕ್ಕೆ ಅವಕಾಶ ಇದೆ. ಸೊ ಒಂದ್ಸತಿ ಹೋಗಿ ನೋಡಿ. ಸೊ ಅಂಚೆ ಕಚೇರಿಯ ಚಲನ್ ಪ್ರತಿ, ನೀವು ಏನು ಫೀಸ್ ಕಟ್ಟಿರ್ತೀರ ಅಲ್ವಾ, ಸೊ ಆ ಫೀಸ್ ಕಾಪಿನ ನಿಮ್ಮ ಕಾಪಿ ಅಂತ, ಸ್ಟೂಡೆಂಟ್ ಕಾಪಿ ಅಂತ ಒಂದು ಕಾಪಿ ನಿಮ್ಮ ಹತ್ರ ಇರಬೇಕು. ಆ ಕಾಪಿನ ನೀವು ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಅಭ್ಯರ್ಥಿಯ ಹೆಸರು ಮತ್ತು ಪೋಷಕರ ಹೆಸರು ಪರಿಶೀಲಿಸಲು 10ನೇ ತರಗತಿ ಆರ್ SSLC ಅಂಕಪಟ್ಟಿಯ ಅತ್ಯಗತ್ಯ. ಸೊ ನಿಮ್ಮ SSLC ಆರ್ 10th ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಏನಕ್ಕೆ ಕೇಳ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಹೆಸರು ಮತ್ತೆ ನಿಮ್ಮ ತಂದೆ ತಾಯಿ ಹೆಸರನ್ನ ವೆರಿಫಿಕೇಶನ್ಗೋಸ್ಕರ ಕೇಳ್ತಾ ಇದ್ದಾರೆ. ಸೊ ಕ್ಯಾಂಡಿಡೇಟ್ ಹೂ ಆರ್ ಕ್ಲೈಮಿಂಗ್ SC/ST ಪ್ರವರ್ಗ 2A 2B 3A 3B ಅವರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಕೊಡ್ಬೇಕಾಗುತ್ತೆ. ಸೊ ನೀವು SC/ST ಕ್ಲೈಮ್ ಮಾಡ್ತಾ ಇದ್ರೆ, ಆರ್ ಕ್ಯಾಟಗರಿ 2A ಕ್ಯಾಟಗರಿ 2B ಕ್ಯಾಟಗರಿ 3A 3B ನಿಮ್ಮ ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ, ಸೊ ಅದನ್ನ ಕೂಡ ಕಳಿಸ್ಕೊಡಿ. ಇನ್ ಕೇಸ್ ಕೆಲವೊಂದು ಆದಾಯ ಪ್ರಮಾಣ ಪತ್ರಗೆ ಇದಾಗಿರುತ್ತೆ, ಡೇಟ್ ರಿನಿವಲ್ ಮಾಡಿಸ್ಕೊಳ್ಬೇಕಾಗಿರುತ್ತೆ. ರಿನಿವಲ್ಗೂ ಕೂಡ ಇಟ್ಸ್ ಹೈ ಟೈಮ್ ಟು ಅಪ್ಲೈ. ರಿನಿವಲ್ಗೂ ಕೂಡ ಅಪ್ಲೈ ಮಾಡಿಕೊಂಡು ನಿಮ್ಮ ಹತ್ರ ಒಂದು ಅಕ್ನಾಲೆಜ್ಮೆಂಟ್ ನ ನೀವು ಇಟ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ PWD ಯಾರಿದ್ದಾರೆ, ವಿಶೇಷ ಚೇತನ ಅಭ್ಯರ್ಥಿಗಳು, ಅವರು ಜಿಲ್ಲಾ ಸರ್ಜನ್ ಅವರಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ಅದನ್ನ ನೀವು ಅಟೆಸ್ಟೇಟ್ ಮಾಡಿ. ಯಾರಿಂದ? ಸಿವಿಲ್ ಸರ್ಜನ್ ಇಂದ ವೈದ್ಯಕೀಯ ಪ್ರಮಾಣ ಪತ್ರ, ಮೆಡಿಕಲ್ ಸರ್ಟಿಫಿಕೇಟ್ ನ ಸಿಗ್ನೇಚರ್ ಹಾಕ್ಸ್ಕೊಂಡು, ದಟ್ ಈಸ್ ಫಾರ್ ಮೆಡಿಕಲ್ ಸರ್ಟಿಫಿಕೇಶನ್ ವಿತ್ 40% ಆರ್ ಮೋರ್ ಡಿಸಬಿಲಿಟಿ ಯಾರಿಗಿದೆ ಅವರು ಕೂಡ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಂಡ್ ಹಿಯರ್ ದೇ ಟಾಕಿಂಗ್ ಅಬೌಟ್ ದ ಥರ್ಡ್ ಜೆಂಡರ್, ಅವರು ಕೂಡ ಅವರು ಸಂಬಂಧಪಟ್ಟಂತ ಮ್ಯಾಜಿಸ್ಟ್ರೇಟ್ ಅವರಿಂದ ಪಡೆದ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಹಾಗೆ ಇದು ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಒನ್ G ಪಾಯಿಂಟ್ ಏನಂದ್ರೆ, ಫೈನಲ್ ಇಯರ್ PG ಕೊಡ್ಬೇಕಾಗತ್ತೆ. ಸೊ ಇಲ್ಲಿ 2 ಟೈಪ್ಸ್ ಇದೆ. ಒಂದು PG ಕಂಪ್ಲೀಟ್ ಮಾಡಿರೋರು ಫೈನಲ್ ಇಯರ್ ಇದು ಕೊಡ್ತಾರೆ, ಮಾರ್ಕ್ಸ್ ಕಾರ್ಡ್ಸ್ ಅದ್ರದ್ದು ಏನಿದೆ ಕಾನ್ವೊಕೇಶನ್ಸ್ ಡೀಟೇಲ್ಸ್ ಏನಿದೆ ಅದನ್ನ ಕೊಡ್ತಾರೆ. ಇಫ್ ಇನ್ ಕೇಸ್ ಕಂಪ್ಲೀಟ್ ಮಾಡ್ತಿದ್ದವ್ರಿಗೆ ಅವರಿಗೆ ನಿಗದಿತ ಸಮಯನ ಕೊಡಲಾಗುತ್ತದೆ. ಸೊ ಐ ಥಿಂಕ್ PG ಮುಗಿಸುವಂತ ಪೀರಿಯಡ್ ಏನಿದೆ ಆ ಪೀರಿಯಡ್ ಕೊಡಕ್ಕಾಗುತ್ತೆ. ಸೊ ಇವಾಗ ನೀವು ಫಸ್ಟ್ ಇಯರ್ ಅಲ್ಲಿ ಇದ್ರಿ ಅಂದ್ರೆ ನಿಮ್ಗೆ 1 ಇಯರ್ ವರ್ಗು ನೀವು ಲೈಕ್ ನೀವು ಏನ್ ಕಂಪ್ಲೀಟ್ ಮಾಡ್ಕೋಬಹುದು, ಆ ಪೀರಿಯಡ್ ಇರುತ್ತೆ ನಿಮ್ಗೆ. ಇಫ್ ಇನ್ ಕೇಸ್ ನೀವು ಸೆಕೆಂಡ್ ಇಯರ್ PG ಅಲ್ಲಿ ಇದ್ರೆ, ದ ರಿಮೈನಿಂಗ್ ವಾಟ್ ನೀವೇನ್ ಕಂಪ್ಲೀಟ್ ಮಾಡ್ಬೇಕಾಗಿರೋದು ಆ ಟೈಮ್ ಒಳಗಡೆ ನೀವು ಮುಗಿಸ್ಕೊಂಡು KET ನೀವು ನಿಮ್ಮ ಡೀಟೇಲ್ಸ್ ನ ಕೊಟ್ಟು ಅಪ್ಲೈ ಮಾಡಬಹುದು. ಸೊ ಈ ತರ ಇದೆ. ಮತ್ತೆ ರಿಸಲ್ಟ್ ಶೀಟ್. ಸೊ ಈ ರಿಸಲ್ಟ್ ಶೀಟ್ ನಾನು ಹೇಳಿದ್ದು ಮೇ ಬಿ ಒಂದು ಅವರು ನಿಮ್ಗೆ ಮಾಮೂಲಿ ರಿಜಿಸ್ಟರ್ ನಂಬರ್ ಮೂಲಕನೇ ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡ್ಬೋದು. ಇಫ್ ಇನ್ ಕೇಸ್ ಆ ತರ ಅನೌನ್ಸ್ ಮಾಡಿದಾಗ ನೀವು ಏನ್ ಮಾಡ್ಬೇಕು ಅಂದ್ರೆ, ಆ ಫೈನಲ್ ರಿಸಲ್ಟ್ ಯಾವ ಶೀಟ್ ಅಲ್ಲಿ ಇದೆ ಎಲ್ಲ ಕಂಪ್ಲೀಟ್ ಶೀಟ್ ತಗೊಳ್ಳಿ. ಇವಾಗ 8 ಶೀಟ್ ಏನೋ ಕಾಮರ್ಸ್ಗೆ ಅವರು ಬಿಟ್ಟಿದಾರಲ್ಲ, ಆ 8 ಶೀಟ್ ನ ತಗೊಂಡು ನಿಮ್ಮ ರಿಜಿಸ್ಟರ್ ನಂಬರ್ ಇರುವಂತಹ ಪ್ಲೇಸ್ ಅಲ್ಲಿ ಮಾರ್ಕರ್ ಇಂದ ಮಾರ್ಕ್ ಮಾಡಿ ಸಬ್ಮಿಟ್ ಮಾಡುವಂತದ್ದು ಪ್ರಕ್ರಿಯೆ. ಅಪಾರ್ಟ್ ಫ್ರಮ್ ದಟ್, ಅದು ಆ ಫೈನಲ್ ರಿಸಲ್ಟ್ ಅವರು ಆತರ ಮಾಡ್ಲಿಲ್ಲ ಅಂದಾಗ ಒಂದು
ಕನ್ಸ್ಟ್ರಕ್ಟೆಡ್ ಡೀಟೇಲ್ ಇರುತ್ತೆ. ಸೊ ಅಲ್ಲಿ ನೀವು ನಿಮ್ ರಿಜಿಸ್ಟರ್ ನಂಬರ್ ಹೊಡೆದಿ, ನಿಮ್ ಡೇಟ್ ಆಫ್ ಬರ್ತ್ ಹೊಡೆದಿ, ಅಲ್ಲಿರೋ ಕ್ಯಾಪ್ಚರ್ ಹೊಡೆದಿ ನಿಮ್ಮ ರಿಸಲ್ಟ್ ನೋಡುವಂತಹ ಆ, ಪ್ರಕ್ರಿಯೆ ಇರುತ್ತೆ. ಅಲ್ಲಿ ನಿಮ್ದು ಏನ್ ರಿಸಲ್ಟ್ ಇರುತ್ತೋ ಅದನ್ನ ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು, ಪ್ರಿಂಟ್ ಔಟ್ ತಗೊಂಡು ಅದನ್ನ ಕೂಡ ಸಲ್ಲಿಸಬಹುದಾದಂತ ಕೆಲಸ ಆಗತ್ತೆ. ಸೊ ಇದು ಎಲ್ಲಿ ಕಳಿಸ್ಬೇಕು ಅಂದ್ರೆ, ಕಾರ್ಯನಿರ್ವಾಹಕರು ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸಂಪಿಗೆ ರಸ್ತೆ, 18ನೇ ಅರ್ಧ ರಸ್ತೆ, ಮಲ್ಲೇಶ್ವರ, ಬೆಂಗಳೂರು. ಸೊ ಇದು ಪ್ಲೇಸ್ ಆಗಿರುತ್ತೆ ನೀವು ಪೋಸ್ಟ್ ಕಳಿಸುವಂತಹ ಪ್ರಾಸೆಸ್. ಮೇಲ್ಕಂಡ ಎಲ್ಲ ಏನು ಡಾಕ್ಯುಮೆಂಟ್ಸ್ ನಾನು ಹೇಳದ್ದು, ಅಲ್ಲಿ ಡಿಸ್ಪ್ಲೇ ಮಾಡಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆಯೋ ಅದನ್ನ ನೀವು ಜೆರಾಕ್ಸ್ ಕಾಪಿ ಮಾಡಿ ಗೆಜೆಟೆಡ್ ಆಫೀಸರ್ ಮೂಲಕ ಅಲ್ಲಿ ಅಟೆಸ್ಟೇಷನ್ ಮಾಡಿಸಿ ನೀವು ಪೋಸ್ಟ್ ಮಾಡುವಂತಹ. ಲೈಕ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ನೀವು ಔಟ್ಸೈಡ್ ದ ಸ್ಟೇಟ್, ಸೊ ನೀವು ಕರ್ನಾಟಕದವ್ರು ಅಲ್ದಿರೋರು ಇದ್ರೆ ನೀವು ಈ ಡಿ ಪಾಯಿಂಟ್ ಏನಿದೆ ಅದು ನಿಮ್ಗೆ ಅಪ್ಲಿಕಬಲ್ ಆಗೋಲ್ಲ. ಸೊ ಯು ಆರ್ ಕನ್ಸಿಡರ್ಡ್ ಆಸ್ ಅ ಜನರಲ್ ಸ್ಟೂಡೆಂಟ್. ಸೊ ಇಲ್ಲಿ ಕೆಟಗರಿ ನೀವು ಕ್ಲೈಮ್ ಮಾಡೋದಿಕ್ ಬರಲ್ಲ. ಸೊ ಅಪಾರ್ಟ್ ಫ್ರಮ್ ದಟ್, ನೀವು ಯಾವುದೇ ಪ್ಲೇಸ್ ಅಲ್ಲಿ ಇದ್ರು ಕೂಡ ಇಲ್ಲಿನ ಅಡ್ರೆಸ್ಗೆ, ಆರ್ ನೀವು ಕರ್ನಾಟಕದವ್ರು ಆಗಿದ್ರು ಕೂಡ ಇಲ್ಲಿನ ವಿವಿಧ ಜಿಲ್ಲೆಗಳ ಆಗಿರೋರ್ ಇದ್ರೆ ನೀವು ಇಲ್ಲಿನ ಕಾರ್ಯನಿರ್ವಾಹಕರ ನಿರ್ದೇಶಕ ಕೆಇಎ, ದಟ್ ಈಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಗೈಸ್ ನೀವು ಯಾವುದೇ ರೀತಿಯಿಂದನಾದ್ರೂ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಲೈಕ್ ಯು ಡೋಂಟ್ ಹ್ಯಾವ್ ಅ ಚಲನ್ ಕಾಪಿ, ದಟ್ ಈಸ್ ದ ಪೋಸ್ಟ್ ಆಫೀಸ್ ಚಲನ್ ಕಾಪಿ ಇಲ್ಲದೆ ಇದ್ದಾಗ ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್. ಅವರು ಮೇ ಬಿ ಹೇಳ್ಬೋದು ಏನ್ ಮಾಡಬಹುದು ದಟ್ ಟು ಆಲ್ಟರ್ನೇಟಿವ್, ಬಟ್ ಇಟ್ ಈಸ್ ಎವ್ರಿ ಒನ್ಸ್. ಅದು ನೀವು ಎತ್ತಿಟ್ಕೊಂಡು ಅದನ್ನ ಸೇಫ್ ಗಾರ್ಡ್ ಮಾಡುವಂತದ್ದು ಒಳ್ಳೇದಾಗಿತ್ತು. ಬಟ್ ಇಫ್ ಇನ್ ಕೇಸ್ ನಿಮ್ ಹತ್ರ ಇಲ್ಲ ಅಂದಾಗ ನೀವು ಒಂದ್ಸತಿ ಕೆಎಗೆ ವಿಸಿಟ್ ಮಾಡಿ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ಮೇ ಬಿ ದೇ ಹ್ಯಾವ್ ಅನದರ್, ಅವ್ರೇನಾದ್ರು ಸೊಲ್ಯೂಷನ್ಸ್ ಕೊಡಬಹುದು ಅನ್ನೋದು ನನ್ನ ಒಪಿನಿಯನ್ ಆಗಿರುತ್ತೆ. ಸೊ ನೀವು ಒಂದ್ಸತಿ ಕೆಇಎಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ ಯಾವುದೇ ಅರ್ಜಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು, ಬಟ್ ಅಂಚೆ ಕಚೇರಿಯ ಚಲನ್ ಪ್ರತಿನ ಅಲ್ಲಿ ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಟ್ರೈ ಮಾಡಿದೆ, ಸೊ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಬೋದೇನೋ ಅನ್ನೋ ಉದ್ದೇಶಕ್ಕಾಗಿ ಹಾಕಿ ಟೈಪ್ ಮಾಡಿದೆ. ಅಲ್ಲಿ ಬರ್ತಾ ಇದೆ ಏನಂತ, ನೀವು ಈ ಚಲನ್ ಪ್ರತಿಯನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಬಂದು 19th ಡಿಸೆಂಬರ್ ಅನ್ಸುತ್ತೆ. ಆ ಪೀರಿಯಡ್ ಏನೋ ಬರ್ತಾ ಇದೆ. ಆ ನಿಗದಿತ ಪೀರಿಯಡ್ ಒಳಗಡೆ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗಿತ್ತು. ಅದಾದ್ಮೇಲೆ ಡೌನ್ಲೋಡ್ ಮಾಡ್ತಾ ಇದ್ದೀರಾ, ದಿಸ್ ಇಸ್ ನಾಟ್ ಅಲೌಡ್ ಅಂತ ಬರ್ತಾ ಇದೆ. ಸೊ ಒಂದ್ಸತಿ ಟೆನ್ಷನ್ ಆಗ್ಬೇಡಿ, ವಿಚಾರಿಸಿ ನೋಡಿ. ಸೊ ಯು ಕ್ಯಾನ್ ಗೆಟ್ ಐಡಿಯಾ ಅಬೌಟ್ ದಟ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದ್ರನ್ನ ನೀವು ರಿನ್ಯೂವಲ್ ಡೇಟ್ ಒಳಗಡೆ ಇದ್ದೀರಾ ಅಂತ ನೋಡಿ, ನಿಮ್ಮ ರಿನ್ಯೂವಲ್ ಡೇಟ್ಗಳು ನೋಡ್ಕೊಳ್ಳಿ. ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರನ ರೆಡಿ ಮಾಡ್ಕೊಳ್ಳಿ. ಸೊ ಹೀಗೆ ವೇರಿಯಸ್ ಥಿಂಗ್ ಹ್ಯಾಪನ್ಸ್. ಇಲ್ಲಿ ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿ ದೃಢೀಕೃತ ಅಂಕಪಟ್ಟಿ ಅಂತ ಏನಿದೆಯಲ್ಲ, ನಂಗೆ ಅನ್ಸುತ್ತೆ ಇದು ಫೈನಲ್ ಇಯರ್ ಏನಿದೆ, ಫೈನಲ್ ಸೆಮ್ದು ಒಂದು ಮಾರ್ಕ್ ಶೀಟ್ ಇದೆಯಲ್ಲ ಅದ್ರಲ್ಲಿ ನಿಮ್ಗೆ ಓವರ್ ಆಲ್ ಸ್ಕೋರ್ ಬರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ಕಾನ್ವೊಕೇಶನ್ ಆಲ್ಸೋ ವಿಚ್ ಇಸ್ ಹೆಲ್ಪ್ಫುಲ್. ನೀವು ಕಾನ್ವೊಕೇಶನ್ ಕೂಡ ನೀವು ತೆಗೆದಿಟ್ಕೊಬಹುದು. ಕಾನ್ವೊಕೇಶನ್ ಸಮ್ಟೈಮ್ಸ್ ಏನಾಗುತ್ತೆ ಕಾನ್ವೊಕೇಶನ್ ಅಲ್ಲಿ ಪ್ರಾಬ್ಲಮ್ ಅಂದ್ರೆ, ಈಗ ಎಕ್ಸಾಮ್ ಬರ್ದಿ ಈಗ 1 year 2 year ಆಚೆ ಬಂದಿರೋ ಮಕ್ಕಳಿಗೆ ಕಾನ್ವೊಕೇಶನ್ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅವಾಗ ನೀವ್ ಏನ್ ಮಾಡಿ, ನೀವು ಮಾರ್ಕ್ಸ್ ಕಾರ್ಡ್ ಕಡೆ ಫೋಕಸ್ ಮಾಡಿ. ಸೊ ಮಾರ್ಕ್ಸ್ ಕಾರ್ಡ್ ಕಡೆ ಫೋಕಸ್ ಮಾಡಿ. ಅದರ್ವೈಸ್ ಗೈಸ್ ನಿಮ್ಗೆ ಇನ್ನೊಂದು ಆಪ್ಷನ್ ಏನು ಅಂದ್ರೆ, ನೀವು PDC ಕೂಡ ತಗೊಂಡು ಇಟ್ಕೋಬಹುದು, ಈ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್. ಸೊ ಏನಿದೆ ನಿಮ್ಮ ಕಾನ್ವೊಕೇಶನ್ ಗಿಂತ ಬರೋದ್ಕಿಂತ ಮುಂಚೆ ನೀವು ಒಂದು ಪ್ರಾವಿಷನಲ್ ಆಗಿ ತೆಗೆದು ಇಟ್ಕೋಬಹುದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಆಪ್ಷನ್. ಸೊ ನೀವು ಅವಾಗ ಎಲ್ಲಾ ಮಾರ್ಕ್ಸ್ ಕಾರ್ಡ್ಸ್ ಕೂಡ ಅಟೆಸ್ಟೇಟ್ ಮಾಡಿ ನೀವು ಇದಕ್ ಕಳ್ಸ್ಕೊಡಿ. ಸೊ ಅಟೆಸ್ಟೇಷನ್ ಬಗ್ಗೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಗೆಜೆಟೆಡ್ ಆಫೀಸರ್ ಕೈಲಿ ನೀವು ಅಡಕಗಳನ್ನು ದೃಢೀಕರಿಸಿ ಕಳಿಸ್ಬೇಕಾಗತ್ತೆ. ಸೊ ಗೆಜೆಟೆಡ್ ಆಫೀಸರ್ಸ್ ಯಾರಿದಾರೋ ಅವ್ರ ಕೈಲಿ ಸಿಗ್ನೇಚರ್ ಮಾಡಿಸಿ ಈ ಎಲ್ಲಾ ಪ್ರತಿಗಳನ್ನು ಕೂಡ ನೀವು ಕೆಇಎ ಆಫೀಸ್ಗೆ ತಲುಪಿಸುವಂತಹ ಪ್ರಕ್ರಿಯೆ ಇದು. ಸೊ ದಿಸ್ ಇಸ್ ಅ ಪ್ರಾಸೆಸ್. ಸೊ ನಿಮ್ಗೆ ಇನ್ನೂ ಏನಾದ್ರು ಕನ್ಫ್ಯೂಷನ್ಸ್ ಇದೆ ವೆಬ್ಸೈಟ್ಗೆ ಹೋಗಿ ಒಂದ್ಸತಿ ಇದನ್ನೆಲ್ಲ ಒಂದ್ಸತಿ ಓದ್ಕೊಳ್ಳಿ. ಸೊ ನೋಡೋಣ, ವಿಲ್ ವೇಟ್ ಫಾರ್ ಅ ಫೈನಲ್ ರಿಸಲ್ಟ್. ಫೈನಲ್ ರಿಸಲ್ಟ್ ಆಗಿದ ತಕ್ಷಣ ನಮ್ಗೆ ಡಿವಿಗೆ ಕಾಲ್ ಫಾರ್ ಮಾಡ್ತಾರೆ, ದಟ್ ಈಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಾರ್ ಸರ್ಟನ್ ಪೀರಿಯಡ್ ಕಾಲ್ ಮಾಡ್ತಾರೆ. ಸೊ ಅದಾಗಿದ ತಕ್ಷಣ ಯು ವಿಲ್ ಗೆಟ್ ಯುವರ್ ಕರ್ನಾಟಕ KCET e-certificate. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ಗ್ರೇಟ್ ಡೇ. ಸೊ ನನ್ನ ಯೂಟ್ಯೂಬ್ ಚಾನೆಲ್ಗೆ 2 other subscribers add on ಆಗಿದ್ದಾರೆ, that is 37th subscriber and 38th subscriber. Welcome to my
ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಗೈಸ್. ಸೊ ಇಂತಹ ಮೋರ್ ಅಂಡ್ ಮೋರ್ ಕಂಟೆಂಟ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಈಸ್ ಫಾರ್ ಫ್ರೀ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ.